ಕಗ್ಲಿಪುರದಲ್ಲಿ ಅಕ್ರಮವಾಗಿ ನೆಲೆಸಿದ್ದ ವಲಸಿಗರನ್ನ ವಶಕ್ಕೆ ಪಡೆದುಕೊಂಡು ಅವರನ್ನ ಬೆಂಗಳೂರಿನ ಶಾಂತಿನಗರದಲ್ಲಿರುವಂಥ FRRO ಕಚೇರಿಗೆ ಕರೆತರಲಾಗಿದೆ. ಎಲ್ಲರನ್ನು ಕೂಡ FRRO ಕಚೇರಿಗೆ ಶಿಫ್ಟ್ ಮಾಡಲಾಗಿದೆ. ಫಾರಿನರ್ಸ್ ರೀಜನಲ್ ರಿಜಿಸ್ಟ್ರೇಷನ್ ಆಫೀಸ್ ಅಲ್ಲಿಗೆ ಅವರೆಲ್ಲರನ್ನು ಕೂಡ ಕರೆದುಕೊಂಡು ಬರಲಾಗಿದೆ. ಆ ಕಚೇರಿಗೆ ಅವರನ್ನು ಹಾಜರುಪಡಿಸಿದ್ದಾರೆ ಪೊಲೀಸರು. ಅಕ್ರಮ ವಲಸಿಗರ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನು ಮಾಡಿತ್ತು. ಯಾವುದೇ ದಾಖಲೆಗಳು ಇಲ್ಲ. ಗಡಿ ಭಾಗದಲ್ಲಿ ಹಣವನ್ನು ಕೊಟ್ಟು ಇಲ್ಲಿಗೆ ಬಂದಿದ್ರು ಏಜೆಂಟ್ಗಳ ಥ್ರೂ ಅಂತೇಳಿ ರಿಪಬ್ಲಿಕ್ ಕನ್ನಡ ಸಾಕ್ಷಿ ಸಮೇತ ಸುದ್ದಿಯನ್ನು ಕೂಡ ಮಾಡಿತ್ತು. ಈಗ ಎಲ್ಲರನ್ನು ಕೂಡ FRRO ಕಚೇರಿಗೆ ಕರೆದುಕೊಂಡು ಬಂದು ಅಲ್ಲಿ ಹಾಜರುಪಡಿಸಲಾಗಿದೆ. ಹಾಜರುಪಡಿಸ್ತಾ ಇರುವ ಸಂದರ್ಭದ ದೃಶ್ಯಾವಳಿಯನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಇಲ್ಲಿ ಅವರ ಸಂಪೂರ್ಣವಾದಂಥ ದಾಖಲಾತಿಗಳನ್ನು ಪರಿಶೀಲನೆ ಮಾಡಲಾಗುತ್ತೆ. ಇವರು ಯಾವ ಆಧಾರದಲ್ಲಿ ಬಂದರು, ಯಾರು ಕರ್ಕೊಂಡು ಬಂದರು ಎಲ್ಲವನ್ನು ಕೂಡ ಇಲ್ಲಿ ಚೆಕ್ ಮಾಡಲಾಗುತ್ತೆ. ಕಂಪ್ಲೀಟಾಗಿ ಇಲ್ಲಿ ಚೆಕ್ ಮಾಡ್ತಾರೆ ಅಧಿಕಾರಿಗಳು. ಪ್ರಾದೇಶಿಕ ವಿದೇಶಿಯರ ನೋಂದಣಿಯ ಕಚೇರಿ ಇದು, ವಲಸೆ ಕಚೇರಿ ಅಂತ ಕೂಡ ಕರೀತಾರೆ. ಬ್ಯೂರೋ ಆಫ್ ಇಮಿಗ್ರೇಷನ್ FRRO ಶಾಂತಿನಗರದಲ್ಲಿರೋದಿದ್ದು. ಇಲ್ಲಿಗೆ ಅವರೆಲ್ಲರನ್ನು ಕೂಡ ಕರ್ಕೊಂಡ್ಬಂದು ಹಾಜರುಪಡಿಸಲಾಗಿದೆ. ಕಗ್ಲಿಪುರದಲ್ಲಿ ಅಕ್ರಮವಾಗಿ ನೆಲೆಸಿದಂತಹ ಬಾಂಗ್ಲಾದೇಶದ ಪ್ರಜೆಗಳೇನಿದ್ದಾರೆ ಅವರನ್ನು ಇದೀಗ ರಾಮನಗರ ಪೊಲೀಸರು, ಕಗ್ಲಿಪುರ ಪೊಲೀಸರು ಅವರನ್ನು FRRO ಕಚೇರಿ ಏನಿದೆ ಈ ಒಂದು ಕಚೇರಿಗೆ ಕರೆತರುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಶಾಂತಿನಗರದಲ್ಲಿರುವಂತಹ FRRO ಕಚೇರಿ ಏನಿದೆ ಆ ಒಂದು ಕಚೇರಿಗೆ ಸುಮಾರು 8 ಕುಟುಂಬಗಳೇನಿದೆ ಆ ಒಂದು 8 ಕುಟುಂಬದ ಎಲ್ಲರನ್ನ ಈಗ ಕರೆತಂದು FRR ಕಚೇರಿಗೆ ಅವರ ವೀಸಾಗಳಾಗಿರಬಹುದು, ಅವರು ಯಾವ ರೀತಿಯಾಗಿ ಬಂದರು, ಅವರ ದಾಖಲೆಗಳು ಏನಿದೆ ಅವೆಲ್ಲದರ ಪರಿಶೀಲನೆಯನ್ನು ಕೂಡ ಮಾಡುವಂಥದ್ದು. ಪ್ರಮುಖವಾಗಿ ಏನು ಕಗ್ಲಿಪುರದಲ್ಲಿ ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಆಪರೇಷನ್ ಅನ್ನು ನಡೆಸಿತ್ತು. ಆ ಒಂದು ಸ್ಟಿಂಗ್ ಆಪರೇಷನ್ನಲ್ಲಿ ಬಾಂಗ್ಲಾದೇಶದಂಥ ಬಂದಿದ್ದಂತಹ ಪ್ರಜೆಗಳು ಬಗ್ಗೆ ಮಾಹಿತಿ ಕೂಡ ಲಭ್ಯ ಆಗಿತ್ತು. ಸ್ವತಃ ತಾವೇ ಕಳೆದ 6 ತಿಂಗಳಿಂದ ನಾವು ಈ ಒಂದು ಜಾಗದಲ್ಲಿದ್ದೀವಿ ಅಂತ ಹೇಳಿ ಮಾಹಿತಿಯನ್ನು ಕೂಡ ರವಾನೆಯನ್ನು ಮಾಡಿದರು. ಅದಾದ ಬಳಿಕ ಇವತ್ತು ಏಕಾಏಕಿಯಾಗಿ ಹೋದಂತಹ ರಿಪಬ್ಲಿಕ್ ತಂಡ ಏನಿದೆ ಸುದ್ದಿಯನ್ನು ಬಿತ್ತರಿಸುತ್ತೆ. ಸುದ್ದಿಯನ್ನು ಬಿತ್ತರಿಸಿದ ಬಳಿಕ ಇಂಪ್ಯಾಕ್ಟ್ನಂತೆ ಕಗ್ಲಿಪುರ ಪೊಲೀಸರು ಆ ಒಂದು ಸ್ಥಳಕ್ಕೆ ಬಂದು ಸದ್ಯ ಈ ಒಂದು ಜನ ಏನಿದ್ದಾರೆ, ವಲಸಿಗರೇನಿದ್ದಾರೆ ಅವರನ್ನು ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಕೂಡ ಮಾಡಿರುವಂಥದ್ದು ಗಮನಿಸ್ತಾ ಇರಬಹುದು. ಶಾಂತಿನಗರದಲ್ಲಿರುವಂತಹ ಕಚೇರಿ ಏನಿದೆ ಆ ಒಂದು ಕಚೇರಿಗೆ ಕರೆತರುವಂತಹ ಕೆಲಸ ಆಗ್ತಾ ಇದೆ. ಸುಮಾರು 8 ಕುಟುಂಬಗಳಿದೆ, 20ಕ್ಕೂ ಹೆಚ್ಚು ಜನ ಇದ್ದಾರೆ, ಮಕ್ಕಳು ಮರಿಯನ್ನು ಸೇರಿಸಿ 20ಕ್ಕೂ ಹೆಚ್ಚು ಜನ ಇದ್ದಾರೆ. ಈ ಹಿಂದೆ ಕೂಡ ತಾವು ಬ್ರೋಕರ್ಗಳ ಮೂಲಕ ಬಂದಿದ್ವಿ ಅನ್ನೋದನ್ನು ಮಾಹಿತಿಯನ್ನು ಕೂಡ ರವಾನೆಯನ್ನು ಮಾಡಿದ್ರು. ತಾವು ಬ್ರೋಕರ್ಗಳ ಮೂಲಕ ಬೆಂಗಳೂರಿಗೆ ಬಂದಿದ್ರು ಅಂತ ಒಂದು ಸ್ವತಃ ತಾವುಗಳೇ ಹೇಳಿದ್ರು. ಅದಾದ ಬಳಿಕ ಬ್ರೋಕರ್ಗಳೇ ತಮಗೆ ಜಾಗವನ್ನು ಕೊಟ್ಟಿದ್ರು ಅಂತ ಕೂಡ ಹೇಳಿದ್ರು. ಈಗ ಅವರನ್ನು FRRO ಕಚೇರಿ ಏನಿದೆ ಆ ಒಂದು ಕಚೇರಿಗೆ ಕರೆತರುವಂತಹ ಕೆಲಸವನ್ನು ಮಾಡುವಂಥದ್ದು. FRRO ಕಚೇರಿಗೆ ಈ ಒಂದು ವಾಹನ ಏನಿದೆ ಈ ಒಂದು ವಾಹನದ ಮೂಲಕ ಕರೆತರುವಂತಹ ಕೆಲಸ ಆಗಿತ್ತು. ಅದಾದ ಬಳಿಕ FRRO ಕಚೇರಿಗೆ ಅವರನ್ನು ತಲುಪಿಸಿ ಅವರ ಮಾಹಿತಿಗಳನ್ನು ಕಲೆ ಹಾಕುವಂಥದ್ದು. ಅವರ ಬಳಿ ಭಾರತದ ಯಾವುದಾದ್ರೂ ಸಂಬಂಧಪಟ್ಟಂತಹ ದಾಖಲಾತಿಗಳಿದೆಯಾ, ವೋಟರ್ ID ಆಗಿರ್ಬೋದು, ಪ್ಯಾನ್ ಕಾರ್ಡ್ಗಳಾಗಿರ್ಬೋದು, ಮತ್ತು ಇದಕ್ಕೆ ವೀಸಾಗಳು ಏನಾದರೂ ಇದೆಯಾ, ವೀಸಾ ಎಕ್ಸ್ಪೈರ್ ಆಗಿದೆಯಾ ಅಥವಾ ಅಕ್ರಮವಾಗಿ ಬಂದಿದ್ದಾರಾ ಅಂತ ಹೇಳಿ. ಒಂದು ವೇಳೆ ಇವರು ಅಕ್ರಮವಾಗಿ ಬಂದಿರೋದು ಸಾಬೀತಾದರೆ FRRO ಅವರ ತಮ್ಮ ಒಂದು ಸ್ಟ್ರಕ್ಚರ್ಡ್ ಬೋರ್ಡ್ ಏನಿದೆ ಆ ಒಂದು ಸ್ಟ್ರಕ್ಚರ್ ಬೋರ್ಡ್ಗೆ ಅವರನ್ನು ಕಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲಿಂದ ಅವರಿಗೆ ಒಂದು ಬಂಧನ ಅಥವಾ ಗಡಿಪಾರು ಮಾಡುವಂಥ ಕೆಲಸಗಳು ಕೂಡ ಆಗುತ್ತೆ. ಪ್ರಮುಖವಾಗಿ ಗೋಣೆಕೊಪ್ಪ ಮತ್ತು 4-5 ಕಡೆಯಲ್ಲಿ ಅವರ ಸ್ಟ್ರಕ್ಚರ್ಡ್ ಬೋರ್ಡ್ಗಳಿದೇನಿದೆ ಆ ಸೆಂಟರ್ಗಳಲ್ಲಿ ಅವರನ್ನು ಇರಿಸಿಕೊಂಡು ಅಲ್ಲಿ ಅವರ ಪ್ರತಿಯೊಂದು ಮಾಹಿತಿಗಳನ್ನು ಕಲೆ ಹಾಕಿ ಅವರ ಮೇಲಿರುವಂಥ ಅಪರಾಧಗಳೇನಾದರೂ ಇದೆಯಾ, ಅಪರಾಧ ಪ್ರಕರಣಗಳೇನಾದರೂ ಇದೆಯಾ ಅನ್ನೋದನ್ನು ಕಲೆ ಹಾಕ್ತಾರೆ. ಅಪರಾಧ ಪ್ರಕರಣಗಳು ಸಾಬೀತಾದರೆ ಅವರನ್ನು ಬಂಧನಕ್ಕೆ ಒಳಪಡಿಸುವಂಥದ್ದು ಮತ್ತು 10ರಿಂದ 1 ಲಕ್ಷದವರೆಗೂ ಕೂಡ ಫೈನನ್ನು ಕಲೆಕ್ಟ್ ಮಾಡುವಂಥದ್ದು ಮತ್ತು ಗಡಿಪಾರು ಮಾಡುವಂಥ ಕೆಲಸವನ್ನು ಕೂಡ ಮಾಡಲಿಕ್ಕಿರುವಂಥದ್ದು. ಸದ್ಯ ಇದೀಗ ಕಗ್ಲಿಪುರದಿಂದ ಈಗಾಗಲೇ ಅವರನ್ನು ಕರೆತಂದು FRRO ಕಚೇರಿಗೆ ತರುವಂಥ ಕೆಲಸ ಆಗ್ತಾ ಇದೆ. ಮುಂದೆ ಏನಾಗುತ್ತೆ, FRRO ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗ್ತದೆ. ಕ್ಯಾಮ್ರಾ ಪರ್ಸನ್ ದೇವನಹಳ್ಳಿ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಗ್ಲಿಪುರದಲ್ಲಿ ಅಕ್ರಮವಾಗಿ ನೆಲೆಸಿದ್ದ ವಲಸಿಗರನ್ನ ವಶಕ್ಕೆ ಪಡೆದುಕೊಂಡು ಅವರನ್ನ ಬೆಂಗಳೂರಿನ ಶಾಂತಿನಗರದಲ್ಲಿರುವಂಥ FRRO ಕಚೇರಿಗೆ ಕರೆತರಲಾಗಿದೆ. ಎಲ್ಲರನ್ನು ಕೂಡ FRRO ಕಚೇರಿಗೆ ಶಿಫ್ಟ್ ಮಾಡಲಾಗಿದೆ. ಫಾರಿನರ್ಸ್ ರೀಜನಲ್ ರಿಜಿಸ್ಟ್ರೇಷನ್ ಆಫೀಸ್ ಅಲ್ಲಿಗೆ ಅವರೆಲ್ಲರನ್ನು ಕೂಡ ಕರೆದುಕೊಂಡು ಬರಲಾಗಿದೆ. ಆ ಕಚೇರಿಗೆ ಅವರನ್ನು ಹಾಜರುಪಡಿಸಿದ್ದಾರೆ ಪೊಲೀಸರು. ಅಕ್ರಮ ವಲಸಿಗರ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನು ಮಾಡಿತ್ತು. ಯಾವುದೇ ದಾಖಲೆಗಳು ಇಲ್ಲ.
ಗಡಿ ಭಾಗದಲ್ಲಿ ಹಣವನ್ನು ಕೊಟ್ಟು ಇಲ್ಲಿಗೆ ಬಂದಿದ್ರು ಏಜೆಂಟ್ಗಳ ಥ್ರೂ ಅಂತೇಳಿ ರಿಪಬ್ಲಿಕ್ ಕನ್ನಡ ಸಾಕ್ಷಿ ಸಮೇತ ಸುದ್ದಿಯನ್ನು ಕೂಡ ಮಾಡಿತ್ತು. ಈಗ ಎಲ್ಲರನ್ನೂ ಕೂಡ FRRO ಕಚೇರಿಗೆ ಕರೆದುಕೊಂಡು ಬಂದು ಅಲ್ಲಿ ಹಾಜರುಪಡಿಸಲಾಗಿದೆ. ಹಾಜರುಪಡಿಸ್ತಾ ಇರುವ ಸಂದರ್ಭದ ದೃಶ್ಯಾವಳಿಯನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಇಲ್ಲಿ ಅವರ ಸಂಪೂರ್ಣವಾದಂಥ ದಾಖಲಾತಿಗಳನ್ನು ಪರಿಶೀಲನೆ ಮಾಡಲಾಗುತ್ತೆ. ಇವರು ಯಾವ ಆಧಾರದಲ್ಲಿ ಬಂದರು, ಯಾರು ಕರ್ಕೊಂಡು ಬಂದರು ಎಲ್ಲವನ್ನು ಕೂಡ ಇಲ್ಲಿ ಚೆಕ್ ಮಾಡಲಾಗುತ್ತೆ. ಕಂಪ್ಲೀಟಾಗಿ ಇಲ್ಲಿ ಚೆಕ್ ಮಾಡ್ತಾರೆ ಅಧಿಕಾರಿಗಳು. ಪ್ರಾದೇಶಿಕ ವಿದೇಶಿಯರ ನೋಂದಣಿಯ ಕಚೇರಿ ಇದು, ವಲಸೆ ಕಚೇರಿ ಅಂತ ಕೂಡ ಕರೀತಾರೆ. ಬ್ಯೂರೋ ಆಫ್ ಇಮಿಗ್ರೇಷನ್ FRRO ಶಾಂತಿನಗರದಲ್ಲಿರೋದಿದ್ದು. ಇಲ್ಲಿಗೆ ಅವರೆಲ್ಲರನ್ನು ಕೂಡ ಕರ್ಕೊಂಡ್ಬಂದು ಹಾಜರುಪಡಿಸಲಾಗಿದೆ. ಕಗಲಿಪುರದಲ್ಲಿ ಅಕ್ರಮವಾಗಿ ನೆಲೆಸಿದಂತಹ ಬಾಂಗ್ಲಾದೇಶದ ಪ್ರಜೆಗಳೇನಿದ್ದಾರೆ ಅವರನ್ನು ಇದೀಗ ರಾಮನಗರ ಪೊಲೀಸರು, ಕಗಲಿಪುರ ಪೊಲೀಸರು ಅವರನ್ನು FRRO ಕಚೇರಿ ಏನಿದೆ ಈ ಒಂದು ಕಚೇರಿಗೆ ಕರೆತರುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಶಾಂತಿನಗರದಲ್ಲಿರುವಂತಹ FRRO ಕಚೇರಿ ಏನಿದೆ ಆ ಒಂದು ಕಚೇರಿಗೆ ಸುಮಾರು 8 ಕುಟುಂಬಗಳೇನಿದೆ ಆ ಒಂದು 8 ಕುಟುಂಬದ ಎಲ್ಲರನ್ನ ಈಗ ಕರೆತಂದು FRR ಕಚೇರಿಗೆ ಅವರ ವೀಸಾಗಳಾಗಿರ್ಬೋದು, ಅವರು ಯಾವ ರೀತಿಯಾಗಿ ಬಂದರು, ಅವರ ದಾಖಲೆಗಳು ಏನಿದೆ ಅವೆಲ್ಲದರ ಪರಿಶೀಲನೆಯನ್ನು ಕೂಡ ಮಾಡುವಂಥದ್ದು. ಪ್ರಮುಖವಾಗಿ ಏನು ಕಗ್ಗಲಿಪುರದಲ್ಲಿ ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಆಪರೇಷನ್ ಅನ್ನು ನಡೆಸಿತ್ತು. ಆ ಒಂದು ಸ್ಟಿಂಗ್ ಆಪರೇಷನ್ನಲ್ಲಿ ಬಾಂಗ್ಲಾದೇಶದಂಥ ಬಂದಿದ್ದಂತಹ ಪ್ರಜೆಗಳು ಬಗ್ಗೆ ಮಾಹಿತಿ ಕೂಡ ಲಭ್ಯ ಆಗಿತ್ತು. ಸ್ವತಃ ತಾವೇ ಕಳೆದ 6 ತಿಂಗಳಿಂದ ನಾವು ಈ ಒಂದು ಜಾಗದಲ್ಲಿ ಇದ್ದೀವಿ ಅಂತ ಹೇಳಿ ಮಾಹಿತಿಯನ್ನು ಕೂಡ ರವಾನೆಯನ್ನು ಮಾಡಿದರು. ಅದಾದ ಬಳಿಕ ಇವತ್ತು ಏಕಾಏಕಿಯಾಗಿ ಹೋದಂತಹ ರಿಪಬ್ಲಿಕ್ ತಂಡ ಏನಿದೆ ಸುದ್ದಿಯನ್ನು ಬಿತ್ತರಿಸುತ್ತೆ. ಸುದ್ದಿಯನ್ನು ಬಿತ್ತರಿಸಿದ ಬಳಿಕ ಇಂಪ್ಯಾಕ್ಟ್ನಂತೆ ಕಗ್ಗಲಿಪುರ ಪೊಲೀಸರು ಆ ಒಂದು ಸ್ಥಳಕ್ಕೆ ಬಂದು ಸದ್ಯ ಈ ಒಂದು ಜನ ಏನಿದ್ದಾರೆ, ವಲಸಿಗರೇನಿದ್ದಾರೆ ಅವರನ್ನು ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಕೂಡ ಮಾಡಿರುವಂಥದ್ದು ಗಮನಿಸ್ತಾ ಇರಬಹುದು. ಶಾಂತಿನಗರದಲ್ಲಿರುವಂತಹ ಕಚೇರಿ ಏನಿದೆ ಆ ಒಂದು ಕಚೇರಿಗೆ ಕರೆತರುವಂತಹ ಕೆಲಸ ಆಗ್ತಾ ಇದೆ. ಸುಮಾರು 8 ಕುಟುಂಬಗಳಿದೆ, 20ಕ್ಕೂ ಹೆಚ್ಚು ಜನ ಇದ್ದಾರೆ, ಮಕ್ಕಳು ಮರಿಯನ್ನು ಸೇರಿಸಿ 20ಕ್ಕೂ ಹೆಚ್ಚು ಜನ ಇದ್ದಾರೆ. ಈ ಹಿಂದೆ ಕೂಡ ತಾವು ಬ್ರೋಕರ್ಗಳ ಮೂಲಕ ಬಂದಿದ್ವಿ ಅನ್ನೋದನ್ನು ಮಾಹಿತಿಯನ್ನು ಕೂಡ ರವಾನೆಯನ್ನು ಮಾಡಿದ್ರು. ತಾವು ಬ್ರೋಕರ್ಗಳ ಮೂಲಕ ಬೆಂಗಳೂರಿಗೆ ಬಂದಿದ್ರು ಅಂತ ಒಂದು ಸ್ವತಃ ತಾವುಗಳೇ ಹೇಳಿದ್ರು. ಅದಾದ ಬಳಿಕ ಬ್ರೋಕರ್ಗಳೇ ತಮಗೆ ಜಾಗವನ್ನು ಕೊಟ್ಟಿದ್ರು ಅಂತ ಕೂಡ ಹೇಳಿದ್ರು. ಈಗ ಅವರನ್ನು FRRO ಕಚೇರಿ ಏನಿದೆ ಆ ಒಂದು ಕಚೇರಿಗೆ ಕರೆತರುವಂತಹ ಕೆಲಸವನ್ನು ಮಾಡುವಂಥದ್ದು. FRRO ಕಚೇರಿಗೆ ಈ ಒಂದು ವಾಹನ ಏನಿದೆ ಈ ಒಂದು ವಾಹನದ ಮೂಲಕ ಕರೆತರುವಂತಹ ಕೆಲಸ ಆಗಿತ್ತು. ಅದಾದ ಬಳಿಕ FRRO ಕಚೇರಿಗೆ ಅವರನ್ನು ತಲುಪಿಸಿ ಅವರ ಮಾಹಿತಿಗಳನ್ನು ಕಲೆ ಹಾಕುವಂಥದ್ದು. ಅವರ ಬಳಿ ಭಾರತದ ಯಾವುದಾದ್ರೂ ಸಂಬಂಧಪಟ್ಟಂತಹ ದಾಖಲಾತಿಗಳಿದೆಯಾ, ವೋಟರ್ ID ಆಗಿರ್ಬೋದು, ಪ್ಯಾನ್ ಕಾರ್ಡ್ಗಳಾಗಿರ್ಬೋದು, ಮತ್ತು ಇದಕ್ಕೆ ವೀಸಾಗಳು ಏನಾದರೂ ಇದೆಯಾ, ವೀಸಾ ಎಕ್ಸ್ಪೈರ್ ಆಗಿದೆಯಾ ಅಥವಾ ಅಕ್ರಮವಾಗಿ ಬಂದಿದ್ದಾರಾ ಅಂತ ಹೇಳಿ. ಒಂದು ವೇಳೆ ಇವರು ಅಕ್ರಮವಾಗಿ ಬಂದಿರೋದು ಸಾಬೀತಾದರೆ FRRO ಅವರ ತಮ್ಮ ಒಂದು ಸ್ಟ್ರಕ್ಚರ್ಡ್ ಬೋರ್ಡ್ ಏನಿದೆ ಆ ಒಂದು ಸ್ಟ್ರಕ್ಚರ್ ಬೋರ್ಡ್ಗೆ ಅವರನ್ನು ಕಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲಿಂದ ಅವರಿಗೆ ಒಂದು ಬಂಧನ ಅಥವಾ ಗಡಿಪಾರು ಮಾಡುವಂಥ ಕೆಲಸಗಳು ಕೂಡ ಆಗುತ್ತೆ. ಪ್ರಮುಖವಾಗಿ ಗೋಣೆಕೊಪ್ಪ ಮತ್ತು 4-5 ಕಡೆಯಲ್ಲಿ ಅವರ ಸ್ಟ್ರಕ್ಚರ್ಡ್ ಬೋರ್ಡ್ಗಳಿದೇನಿದೆ ಆ ಸೆಂಟರ್ಗಳಲ್ಲಿ ಅವರನ್ನು ಇರಿಸ್ಕೊಂಡು ಅಲ್ಲಿ ಅವರ ಪ್ರತಿಯೊಂದು ಮಾಹಿತಿಗಳನ್ನು ಕಲೆ ಹಾಕಿ ಅವರ ಮೇಲಿರುವಂಥ ಅಪರಾಧಗಳೇನಾದರೂ ಇದೆಯಾ, ಅಪರಾಧ ಪ್ರಕರಣಗಳೇನಾದರೂ ಇದೆಯಾ ಅನ್ನೋದನ್ನು ಕಲೆ ಹಾಕ್ತಾರೆ. ಅಪರಾಧ ಪ್ರಕರಣಗಳು ಸಾಬೀತಾದರೆ ಅವರನ್ನು ಬಂಧನಕ್ಕೆ ಒಳಪಡಿಸುವಂಥದ್ದು ಮತ್ತು 10ರಿಂದ 1 ಲಕ್ಷದವರೆಗೂ ಕೂಡ ಫೈನನ್ನು ಕಲೆಕ್ಟ್ ಮಾಡುವಂಥದ್ದು ಮತ್ತು ಗಡಿಪಾರು ಮಾಡುವಂಥ ಕೆಲಸವನ್ನು ಕೂಡ ಮಾಡಲಿಕ್ಕಿರುವಂಥದ್ದು. ಸದ್ಯ ಇದೀಗ ಕಗ್ಲಿಪುರದಿಂದ ಈಗಾಗಲೇ ಅವರನ್ನು ಕರೆತಂದು FRRO ಕಚೇರಿಗೆ ತರುವಂಥ ಕೆಲಸ ಆಗ್ತಾ ಇದೆ. ಮುಂದೆ ಏನಾಗುತ್ತೆ, FRRO ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗ್ತದೆ. ಕ್ಯಾಮ್ರಾ ಪರ್ಸನ್ ದೇವನಹಳ್ಳಿ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.